ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತಕ್ಕಂಥ ಜನರ ಸಂಖ್ಯೆ ಜಾಸ್ತಿ ಇದೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಕ್ರಿಯೇಟಿವ್ IAS ಅಕಾಡೆಮಿ. ದಿಸ್ ಇಸ್ ಲೋಹಿತ್ ಕುಮಾರ್ ಆರ್ ಹಿಯರ್. 1000 MCQs ಪ್ರಶ್ನೆಗಳ ಸರಣಿಗೆ ನಿಮಗೆಲ್ಲರಿಗೂ ಸ್ವಾಗತ. ನೋಡಿ, ಈ ಪ್ರಶ್ನೆಗಳ ಚರ್ಚೆಯ ಸರಣಿ ಏನಿದೆಯಲ್ಲ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಮೊದಲನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಿ. ಕೇಂದ್ರ ರಾಜ್ಯ ಸಂಬಂಧಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಮೊದಲನೇ ಸ್ಟೇಟ್ಮೆಂಟ್ ಈ ರೀತಿಯಾಗಿದೆ: ತುರ್ತು ಪರಿಸ್ಥಿತಿಯ ಘೋಷಣೆ ಸಮಯದಲ್ಲಿ ವಿಧಿ 352 ಕೇಂದ್ರವು ಯಾವುದೇ ವಿಷಯದ ಬಗ್ಗೆ ರಾಜ್ಯಕ್ಕೆ ನಿರ್ದೇಶನವನ್ನು ನೀಡಬಹುದು ಅಂತೇಳಿದೆ. ಆದುದರಿಂದ ಈ ಸ್ಟೇಟ್ಮೆಂಟ್ ಸರಿಯಾಗಿದೆ. ಎರಡನೇ ಸ್ಟೇಟ್ಮೆಂಟನ್ನು ನೋಡ್ಕೊಳ್ಳಿ. ತುರ್ತು ಪರಿಸ್ಥಿತಿಯ ಘೋಷಣೆ ಸಮಯದಲ್ಲಿ ವಿಧಿ 352 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯದ ಸಾಂವಿಧಾನಿಕ ಹಂಚಿಕೆಯನ್ನು ರಾಷ್ಟ್ರಪತಿಗಳು ಮಾರ್ಪಡಿಸಬಹುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಎರಡು ಸ್ಟೇಟ್ಮೆಂಟ್ ಸರಿಯಾಗಿರೋದ್ರಿಂದ ದ ಬಿ ಆಪ್ಷನ್ ವಿಲ್ ಬಿ ದ ರೈಟ್ ಆನ್ಸರ್. ಇಲ್ಲಿ ಎರಡು ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂದರೆ ಫಸ್ಟ್ನೇ ಸ್ಟೇಟ್ಮೆಂಟ್ ಯಾವ ಆರ್ಟಿಕಲ್ ಡಿಫೈನ್ ಮಾಡ್ತಿದೆ ಅಂತ ನೋಡ್ಕೊಂಡಾಗ 352ನೇ ಆರ್ಟಿಕಲ್ ಡಿಫೈನ್ ಮಾಡ್ತಾ ಇದೆ. ಜೊತೆಗೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದಂತೆ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನಿರ್ದೇಶನವನ್ನು ಅಥವಾ ಡೈರೆಕ್ಷನನ್ನು ನೀಡಬಹುದು. ಇದು ಮೊದಲನೇ ಪಾಯಿಂಟ್. ಇದು ಕ್ಲಿಯರ್ ಆಗ್ತಾ ಹೋಯಿತು. ತುರ್ತು ಪರಿಸ್ಥಿತಿಯ ಘೋಷಣೆಯ ಸಂದರ್ಭದಲ್ಲಿ 352 ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಆದಾಯದ ಸಾಂವಿಧಾನಿಕ ಹಂಚಿಕೆಯನ್ನು ರಾಷ್ಟ್ರಪತಿಗಳು ಮಾರ್ಪಡಿಸಬಹುದು ಕೂಡ ಸರಿಯಾಗಿದೆ. ಪ್ರೆಸಿಡೆಂಟು ಸೆಂಟರ್ ಮತ್ತು ಸ್ಟೇಟ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ರೆವಿನ್ಯೂಸ್ಗಳನ್ನು ಬದಲಾವಣೆ ಮಾಡುವುದರಲ್ಲಿ, ಕಾನ್ಸ್ಟಿಟ್ಯೂಷನಲ್ ಡಿಸ್ಟ್ರಿಬ್ಯೂಷನನ್ನು ಮಾಡುವುದರಲ್ಲಿ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತಾರೆ. ಆದುದರಿಂದ ಎರಡು ಸ್ಟೇಟ್ಮೆಂಟ್ ಸರಿಯಾಗಿದೆ. ನೋಡಿ, PSI ಎಕ್ಸಾಮನ್ನು ನೀವು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳೋ ಹಾಗಿಲ್ಲ. ಯಾಕೆಂದರೆ ತುಂಬ ಕಷ್ಟನೇ ಬರ್ತಾ ಇದೆ ಇತ್ತೀಚೆಗೆ ಬರ್ತಿರ್ತಕ್ಕಂಥ ಎಕ್ಸಾಮ್ಸ್ಗಳು. ನೋಡಿ, ನೀವು BMTC ಎಕ್ಸಾಮ್ಸ್ಗಳಾಗಿರ್ಬೋದು, ಜೊತೆಗೆ ಕುಡಿಯುವ ನೀರು ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕ ಎಕ್ಸಾಮ್ಸ್ಗಳಾಗಿರ್ಬೋದು, ತುಂಬ ಡಿಫಿಕಲ್ಟ್ ಇತ್ತು. ಆದುದರಿಂದ ಈ ಪ್ರಶ್ನೆ ಪತ್ರಿಕೆಯನ್ನು ಕೂಡ ಡಿಫಿಕಲ್ಟ್ ಬರುತ್ತೆ ಅನ್ನೋದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದಾಗತ್ತೆ. ಮುಂದುವರೆದಂತೆ ಈ ಕೆಳಗಿನ ಯಾವ ಹಕ್ಕುಗಳು ಭಾರತ ಪ್ರದೇಶದಲ್ಲಿ ಮಾತ್ರ ಭಾರತೀಯರಿಗೆ ಲಭ್ಯವಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಶಿಕ್ಷಣದ ಹಕ್ಕು ಮತ್ತು ಮಾಹಿತಿ ಹಕ್ಕು ಅಂತೇಳಿ ಎರಡು ವಿಭಾಗವನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಏನು ಅಂತ ನೋಡ್ಕೊಂಡಾಗ ಬರೀ ಭಾರತೀಯರಿಗೆ ಮಾತ್ರ ಅಪ್ಲೈ ಆಗ್ತಕ್ಕಂಥದ್ದು ಯಾವುದು ಅಂತ ನೋಡ್ಕೊಂಡಾಗ ಶಿಕ್ಷಣದ ಹಕ್ಕು ಮಾತ್ರ ಅಪ್ಲೈ ಆಗುತ್ತೆ. ಮಾಹಿತಿ ಹಕ್ಕು ಅಂತಕ್ಕಂಥದ್ದು ಭಾರತೀಯರಿಗೂ ಮತ್ತು ಇತರೆ ರಾಷ್ಟ್ರದವರಿಗೂ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಆದುದರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಅವ್ರೇನು ಕೇಳಿದ್ದಾರೆ, ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಕೇಳಿರೋದ್ರಿಂದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ಕೊಳ್ಳಿ. ರೈಟ್ ಟು ಎಜುಕೇಷನ್ ಅಂತೇಳಿ ನಾವು ಏನು ಆ್ಯಕ್ಟನ್ನು ಇಂಟ್ರೊಡ್ಯೂಸ್ ಮಾಡಿದ್ವಲ್ಲ, ಇದರ ಪ್ರಕಾರ ಭಾರತೀಯರಿಗೆ ಮತ್ತು ಫಾರಿನರ್ಸ್ಗಳಿಗೆ ಇಬ್ಬರಿಗೂ ಕೂಡ ನಾವೇನು ಮಾಡ್ತೀವಿ, ಎಜುಕೇಷನ್ ರೈಟನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ. ನೋಡಿ, ಇದು ಮೊದಲನೇ ಪಾಯಿಂಟ್ ಆಗಿ ನೀವು ಕನ್ಸಿಡರ್ ಮಾಡಿ. ಎರಡನೇ ಪಾಯಿಂಟ್ ಏನಂತ ನೋಡ್ಕೊಂಡಾಗ ಇಲ್ಲಿ ರೈಟ್ ಟು ಇನ್ಫಾರ್ಮೇಷನ್ ಇದೆಯಲ್ಲ, ಸೊ ಇದು ಅವ್ರೇನು ಪ್ರಶ್ನೆ ಕೇಳಿದ್ದಾರೆ, ಓನ್ಲಿ ಇನ್ ಇಂಡಿಯಾ ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ. ರೈಟ್ ಟು ಇನ್ಫಾರ್ಮೇಷನ್ ಅಂತಕ್ಕಂಥದ್ದು ಗವರ್ನಮೆಂಟ್ ಬಾಡಿಯಿಂದ ವಿತಿನ್ 30 days ಒಳಗಡೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನೀಡಬೇಕಾಗಿರ್ತಕ್ಕಂತಹ ಒಂದು ಮಾಹಿತಿ ಆಗುತ್ತೆ, ರೈಟ್ ಟು ಇನ್ಫಾರ್ಮೇಷನ್. ಸೊ ಆದುದರಿಂದ ಇಲ್ಲಿ ಆಪ್ಷನ್ 1ನ್ನು ನೀವು ತುಂಬ ಹುಷಾರಾಗಿ ನೋಡ್ಕೊಳ್ತಾ ಇರಬೇಕು. ಸೊ ಇಲ್ಲಿ ಇನ್ನೊಂದು ಪಾಯಿಂಟ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಭಾರತೀಯ ಪ್ರಜೆಗಳಿಗೆ ಮಾತ್ರ ಸಿಗ್ತಕ್ಕಂಥ ಕೆಲವೊಂದು ರೈಟ್ಸ್ಗಳನ್ನು ಮೆನ್ಷನ್ ಮಾಡಿದೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನಲ್ಲಿ. ಅವುಗಳನ್ನು 1 by 1 ನೆನ್ಪಿಟ್ಕೊಳ್ಳಿ. 15ನೇ ಆರ್ಟಿಕಲ್, 16ನೇ ಆರ್ಟಿಕಲ್, 19ನೇ ಆರ್ಟಿಕಲ್, ಜೊತೆಗೆ 29ನೇ ಆರ್ಟಿಕಲ್, 30ನೇ ಆರ್ಟಿಕಲ್ಸ್ ಏನಿದಾವಲ್ಲ, ಇವು ಭಾರತೀಯರಿಗೆ ಮಾತ್ರ ಲಭ್ಯವಿರ್ತಕ್ಕಂತಹ ಫಂಡಮೆಂಟಲ್ ರೈಟ್ಸ್ಗಳು, ನೆನ್ಪಿಟ್ಕೊಳ್ಬೇಕು. ಅದೇ ರೀತಿಯಾಗಿ ಉಳಿದಿರ್ತಕ್ಕಂಥ ಎಲ್ಲ ರೈಟ್ಸ್ಗಳು ಭಾರತೀಯರಿಗೆ ಮತ್ತು ಫಾರಿನರ್ಸ್ಗಳಿಗೂ ಕೂಡ ಸಿಗ್ತಕ್ಕಂಥದ್ದು. ಬಟ್ ಎನಿಮಿ ಏಲಿಯನ್ಸ್ ಅಂತ ಬರ್ತಾರೆ, ಅಂದರೆ ಶತ್ರು ವಿದೇಶಿಗಳು ಅಂತ ಬರ್ತವೆ, ಅವರಿಗೆ ಈ ರೀತಿಯಾಗಿರ್ತಕ್ಕಂಥ ಫಂಡಮೆಂಟಲ್ ರೈಟ್ಸ್ ಅಪ್ಲೈ ಆಗೋದಿಲ್ಲ. ಸೊ ಆಗೋದರಿಂದ ಫಂಡಮೆಂಟಲ್ ರೈಟ್ಸ್ ಭಾರತೀಯರಿಗೆ ಮತ್ತು ಇತರೆ ವಿದೇಶಿಯರಿಗೂ ಕೂಡ ಅಪ್ಲೈ ಆಗ್ತಕ್ಕಂಥ ರೈಟ್ಸ್ಗಳು ಯಾವುದು ಅಂದರೆ 14, 20, 21, 21A, 22, 23, 24, 25, 26, 27, 28. ಗೊತ್ತಾಗಲಿಲ್ಲ ಅಂದರೆ ಇನ್ನೊಂದು ಬಾರಿ ರಿವೈಸ್ ಮಾಡಿ ನೋಡ್ಕೊಳ್ಳಿ. ಸೊ ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಸಾಂವಿಧಾನಿಕ ತಿದ್ದುಪಡಿ ಮಸೂದೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ತುಂಬ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಇದು. ಸಾಂವಿಧಾನಿಕ ತಿದ್ದುಪಡಿ ಮಸೂದೆಯನ್ನು ಸಂಸತ್ತಿನಲ್ಲಿ ಮಂಡಿಸುವ ಮುನ್ನ ರಾಷ್ಟ್ರಪತಿಗಳ ಪೂರ್ವಾನುಮತಿ ಅಗತ್ಯವಿದೆ. ಇದು ನೋಡಿದ ತಕ್ಷಣ ಹೇಳ್ಬೋದು ಈ ಆಪ್ಷನ್ ತಪ್ಪು ಅಂತೇಳಿ. ಉಭಯ ಸದನಗಳು ವಿಧೇಯಕವಾಗಿ ಅಂಗೀಕರಿಸಲ್ಪಟ್ಟರೆ ರಾಷ್ಟ್ರಪತಿಗಳು ಮಸೂದೆಗೆ ತಮ್ಮ ಒಪ್ಪಿಗೆಯನ್ನು ನೀಡಬೇಕು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇದು ಸರಿಯಾಗ್ತಾ ಹೋಗುತ್ತೆ. ಪ್ರೆಸಿಡೆಂಟ್ ಮಸ್ಟ್ ಗಿವ್ ಇಸ್ ಅಸೆಂಟ್ ಟು ದ ಬಿಲ್ ಇಫ್ ಡ್ಯೂಲಿ ಪಾಸ್ಡ್ ಬೈ ಬೋತ್ ದ ಹೌಸಸ್ ಅಂತೇಳಿದೆ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ. ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕು. ಸಾಂವಿಧಾನಿಕ ತಿದ್ದುಪಡಿಗೆ ರಾಷ್ಟ್ರಪತಿಗಳ ಪೂರ್ವಾನುಮತಿಯ ಅವಶ್ಯಕತೆ ಇಲ್ಲ.
ಸಂಸತ್ತಿನ 2 ಸದನಗಳು ಒಪ್ಪಿಗೆ ನೀಡಿದಂತಹ ಮಸೂದೆಗೆ ರಾಷ್ಟ್ರಪತಿಗಳು ವಾಪಸ್ ಕೊಡುವಂಥ, ಅಂದರೆ ಅದನ್ನು ರೆಕಮೆಂಡೇಷನಿಗೋಸ್ಕರ ವಾಪಸ್ ಕೊಡುವಂತಹ ಯಾವುದೇ ರೈಟ್ಸ್ಗಳು ಕೂಡ ರಾಷ್ಟ್ರಪತಿಯವ್ರ ಹತ್ರ ಇರೋದಿಲ್ಲ. ಕನ್ಸಿಡರೇಷನ್ ಮಾಡುವಂಥ ಯಾವುದೇ ರೈಟ್ಸ್ಗಳು ಕೂಡ ಭಾರತದ ರಾಷ್ಟ್ರಪತಿಗಳ ಹತ್ರ ಇಲ್ಲ. ನೆನ್ಪಿಟ್ಕೊಳ್ಳಿ, ಉಭಯ ಸದನಗಳ ವಿಧೇಯಕವನ್ನು ಅಂಗೀಕರಿಸಲ್ಪಟ್ಟ ನಂತರ ರಾಷ್ಟ್ರಪತಿಗಳು ಆ ಮಸೂದೆಗೆ ಒಪ್ಪಿಗೆಯನ್ನು ನೀಡಲೇಬೇಕು. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಈ ಕೆಳಗಿನ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆಯಾಗಿದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಎಗೇನ್ ಇದು ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ಹಣಕಾಸು ಆಯೋಗ 280 ಕರೆಕ್ಟ್ ಇದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. CAG ಆರ್ಟಿಕಲ್ 149 ಅಂತೇಳಿದೆ. ಭಾರತದ ಅಟಾರ್ನಿ ಜನರಲ್ ವಿಧಿ 76 ಅಂತೇಳಿದೆ. ಈ ಮೂರಲ್ಲಿ ಸರಿಯಾಗಿರ್ತಕ್ಕಂಥ ಜೋಡಿ ಯಾವುದು ಅಂತ ನೋಡ್ಕೊಳ್ತಾ ಹೋಗಬೇಕು. 2 ಜೋಡಿಗಳು ಮಾತ್ರ ಸರಿಯಾಗಿರ್ತಕ್ಕಂಥದ್ದು. ಇಲ್ಲಿ ಭಾರತದ ಅಟಾರ್ನಿ ಜನರಲ್ ಅಂತ ಏನಿದೆಯಲ್ಲ 76 ಅಂತೇಳಿದೆಯಲ್ಲ, ಇದು ಸರಿಯಾಗ್ತಾ ಹೋಗುತ್ತೆ. ಬಟ್ CAG ಅಂತಕ್ಕಂಥದ್ದು ಏನಿದೆಯಲ್ಲ ಇದು 149 ಬದಲಾಗಿ 148ನೇ ಆರ್ಟಿಕಲ್ ಇದೆ. ಇಟ್ ಬಿಲಾಂಗ್ಸ್ ಟು CAG ಅಂತೇಳಿ ಕರಿತೀವಿ. ಇದನ್ನು ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಅಂತಲೂ ಕೂಡ ಕರಿತೀವಿ. ಇದನ್ನು ಅಪಾಯಿಂಟ್ ಮಾಡೋರು ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಫೈನಾನ್ಸ್ ಕಮಿಷನ್ ಆಫ್ ಪ್ರೆಸಿಡೆಂಟನ್ನು ಅಪಾಯಿಂಟ್ ಮಾಡೋರು ಕೂಡ ಪ್ರೆಸಿಡೆಂಟ್. ಜೊತೆಗೆ ಅಟಾರ್ನಿ ಜನರಲನ್ನು ನೇಮಕ ಮಾಡೋರು ಕೂಡ ಪ್ರೆಸಿಡೆಂಟ್ ಆಗಿರ್ತಾರೆ. ತುಂಬಾ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಸೊ 4th ಕ್ವಶನ್ಗೆ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಆಗುತ್ತೆ. ನೋಡಿ, ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಹೇಳ್ತೀನಿ, ನೆನಪಿಟ್ಕೊಳ್ಳಿ. ಉತ್ತರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ, ಇಡೀ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಕಿಂಗ್ ವಲ್ಚರ್ಸ್ಗಳನ್ನು ಕನ್ಸರ್ವೇಷನ್ ಮಾಡೋದಕ್ಕೆ ಮತ್ತು ಅದರ ಒಂದು ಬ್ರೀಡಿಂಗ್ ಸೆಂಟರ್ಸ್ಗಳನ್ನು ಸ್ಥಾಪನೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಯಾವ ಪ್ರದೇಶದಲ್ಲಿ ಅಂತ ಪ್ರಶ್ನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಪ್ಲೇಸ್ ಬರುತ್ತೆ. ಅದನ್ನು ಮಹಾರಾಜ್ಗಂಜ್ ಅಂತೇಳಿ ಕರಿತೀವಿ, ರೈಟ್? ಮಹಾರಾಜ್ಗಂಜ್ ಅಂತೇಳಿ ಕರಿತೀವಿ. ಸೊ ಇದನ್ನು ಈ ಪ್ರದೇಶದಲ್ಲಿ ಜಟಾಯು ಕನ್ಸರ್ವೇಷನ್ ಆ್ಯಂಡ್ ಬ್ರೀಡಿಂಗ್ ಸೆಂಟರ್ ಅಂತಕ್ಕಂಥ ಹೆಸರಿನಲ್ಲಿ ಪ್ರಿಸರ್ವೇಷನನ್ನು ಮಾಡೋದಕ್ಕೆ ಮತ್ತು ಬ್ರೀಡಿಂಗ್ ಸೆಂಟರ್ನ ಸ್ಥಾಪನೆ ಮಾಡೋದಕ್ಕೆ ಉತ್ತರ ಪ್ರದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಇನಿಷಿಯೇಟಿವನ್ನು ತೆಗೆದುಕೊಳ್ಳಲಾಗಿದೆ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಈ ಕೆಳಗಿನ ಪಂಚವಾರ್ಷಿಕ ಯೋಜನೆಗಳ ಅನುಮೋದನೆಗೆ ಸರಿಯಾದ ಆದೇಶದ ಕ್ರಮ ಏನು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಯೋಜನಾ ಆಯೋಗ NDC ಕ್ಯಾಬಿನೆಟ್ ಸಂಸತ್ತು ಅಂತೇಳಿದೆ. ಯೋಜನಾ ಆಯೋಗ ಕ್ಯಾಬಿನೆಟ್ NDC ಸಂಸತ್ತು ಅಂತೇಳಿದೆ. ಯೋಜನಾ ಆಯೋಗ NDC ಕ್ಯಾಬಿನೆಟ್, ಯೋಜನಾ ಆಯೋಗ ಕ್ಯಾಬಿನೆಟ್ NDC ಅಂತೇಳಿದೆ. ಫಸ್ಟ್ ನೀವು ಒಂದು ಅಬ್ಸರ್ವ್ ಮಾಡ್ಕೊಳ್ಬೇಕಾಗಿರೋ ಅಂಶ ಏನು ಅಂದರೆ, ಫಸ್ಟ್ ಯೋಜನಾ ಆಯೋಗ, ನಂತರದಲ್ಲಿ ಕ್ಯಾಬಿನೆಟ್, ನಂತರದಲ್ಲಿ NDC, ನಂತರದಲ್ಲಿ ಪಾರ್ಲಿಮೆಂಟ್. ನೆನ್ಪಿಟ್ಕೊಳ್ಳಿ, ಯಾವಾಗಲೂ ಕೂಡ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ಫಸ್ಟ್ ಬರುತ್ತೆ. ಕಾರಣ ಏನು ಅಂದರೆ ಇದು 1950ರಲ್ಲಿ ರಚನೆ ಆಗುತ್ತೆ. ನಂತರ ದಿನದಲ್ಲಿ ಕ್ಯಾಬಿನೆಟ್ ರಚನೆ ಆಗುತ್ತೆ. ನಂತರದಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಥವಾ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತಲೂ ಕೂಡ ಕರಿತೀವಿ, ಅದನ್ನು ರಚನೆ ಮಾಡಲಾಗುತ್ತೆ. ನಂತರದಲ್ಲಿ ಪಾರ್ಲಿಮೆಂಟ್ ರಚನೆ ಆಗ್ತಾ ಹೋಗುತ್ತೆ. ಸೊ 1 by 1 ಕ್ರೋನಾಲಜಿಕಲ್ ಆರ್ಡ್ರನ್ನ ತಾವು ತಿಳ್ಕೊಳ್ಬೇಕಾಗುತ್ತೆ. ನೋಡಿ, 1950 ಮಾರ್ಚ್ 15ನೇ ತಾರೀಕು ಪ್ಲಾನಿಂಗ್ ಕಮಿಷನ್ ಎಸ್ಟಾಬ್ಲಿಷ್ ಆದರೆ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ 1952ರಲ್ಲಿ ರಚನೆ ಆಗುತ್ತೆ. ಇದು KS ಅಲ್ಲಿ 2020ರಲ್ಲಿ ಪ್ರಶ್ನೆಯನ್ನು ಕೇಳಿದ್ರು. 1952 ಆಗಸ್ಟ್ 2 ಅಂತೇಳಿ ತಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ. ವಿತ್ ಡೇಟು ಮತ್ತು ಇಯರು ಕೂಡ ನೆನ್ಪಿಟ್ಕೊಂಡ್ರೆ ನಿಮಗೆ ಈಸಿಯಾಗಿ ಕ್ವಶನನ್ನು ಅಟೆಂಡ್ ಮಾಡ್ಬೋದಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೋಡಿಯಂ ಬೆಂಜೋಯೇಟ್ ಅನ್ನು ಡ್ಯಾಶ್ ಆಗಿ ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಿಂದೆ PSI ಎಕ್ಸಾಮಲ್ಲಿ ನಿಮಗೆ ನಾರ್ಕೋ ಪರೀಕ್ಷೆಗಳಲ್ಲಿ ಈ ಕೆಳಗಿನ ಯಾವ ರಾಸಾಯನಿಕವನ್ನು ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದರು. ಇಲ್ಲಿ ಸೋಡಿಯಂ ಬೆಂಜೋಯೇಟ್ ಅಂತಕ್ಕಂಥದ್ದು ಏನಕ್ಕೆ ಬಳಸಲಾಗುತ್ತದೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ 1 ಮಾತ್ರ. ಆಹಾರ ಹಾಳಾಗುವುದಕ್ಕೆ ತಡೆಯುವ ಸಂರಕ್ಷಕವಾಗಿ ಬಳಸಲಾಗುತ್ತೆ, ಕೃತಕ ಸಿಹಿಕಾರಕವಾಗಿ ಬಳಸಲಾಗುವುದಿಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ ಅಂತ ಕನ್ಸಿಡರ್ ಮಾಡ್ಬೋದು. ಆಸಿಡಿಕ್ ಪ್ರೊಡ್ಯೂಕ್ಟ್ಸ್ ಲೈಕ್ ಜೆಲ್ಲೀಸ್, ಜಾಮ್ಸ್ ಮತ್ತು ಸೋಡಾ ಮುಂತಾದವುಗಳನ್ನು ಈ ಸೋಡಿಯಂ ಬೆಂಜೋಯಿಟನ್ನು ಬಳಸಿಕೊಳ್ಳುವುದರ ಮುಖಾಂತರವಾಗಿ ಆಹಾರವನ್ನು ಸಂರಕ್ಷಣೆ ಮಾಡ್ಬೋದು, ಪ್ರಿಸರ್ವ್ ಮಾಡ್ಬೋದು. ಆದುದರಿಂದ ಇದನ್ನು ಬಳಸಲಾಗುತ್ತದೆ, ಕೃತಕ ಸಿಹಿಕಾರಕವಾಗಿ ಬಳಸಲಾಗುವುದಿಲ್ಲ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ಭಾರತೀಯ ಸಂವಿಧಾನದ ಈ ಕೆಳಗಿನ ಯಾವ ವಿಧಿಗಳಲ್ಲಿ ರಾಜ್ಯನೀತಿ ನಿರ್ದೇಶಕ ತತ್ವಗಳನ್ನು ಉಲ್ಲೇಖಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ರಾಜ್ಯನೀತಿ ನಿರ್ದೇಶಕ ತತ್ವ ತುಂಬಾ ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಆರ್ಟಿಕಲ್ 36ರಿಂದ 51 ಆರ್ಟಿಕಲ್ ಏನಿದಿಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ಹೆನ್ಸ್ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೋಡಿ, ಮೂಲತಃ DPSPಗಳನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಅಂತ ಏನು ಕರಿತೀಯಲ್ಲ, ಇವುಗಳನ್ನು ನಾವು ನಾನ್ ಜಸ್ಟಿಸಿಯಬಲ್ ರೈಟ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಸೊ ಒರಿಜಿನಲ್ ಆಗಿ 1945ರಲ್ಲಿ ಸಪ್ರು ಅಂತಕ್ಕಂಥ ಒಂದು ಕಮಿಟಿಯ ಮುಖಾಂತರವಾಗಿ 2 ರೀತಿಯಾಗಿರ್ತಕ್ಕಂಥ ರೈಟ್ಸ್ಗಳನ್ನು ಅವರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಒಂದು ನಾನ್ ಜಸ್ಟಿಷಿಯಬಲ್ ರೈಟ್ಸು, ಇನ್ನೊಂದು ಜಸ್ಟಿಷಿಯಬಲ್ ರೈಟ್ಸು. ಜಸ್ಟಿಷಿಯಬಲ್ ರೈಟ್ಸ್ಗಳಿಗೆ ನಾವು ಫಂಡಮೆಂಟಲ್ ರೈಟ್ಸ್ ಅಂತ ಕರೆದ್ರೆ, ನಾನ್ ಜಸ್ಟಿಷಿಯಬಲ್ ರೈಟ್ಸ್ಗೆ ನಾವು DPSP ಅಂತೇಳಿ ಕರೆದ್ವಿ. ಸೊ ಇದನ್ನು ಪಾಯಿಂಟ್ 1 ನೆನ್ಪಿಟ್ಕೊಳ್ಳಿ, ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಕೇಳುವಂಥ ಚಾನ್ಸಸ್ ಇದೆ. ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಚುನಾವಣೆಗಳಿಂದ ಉಂಟಾಗುವ ಚುನಾವಣಾ ವಿವಾದಗಳನ್ನು ಯಾರು ಇತ್ಯರ್ಥಪಡಿಸುತ್ತಾರೆ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ.
ಕೇಳಿದ್ದಾರೆ ನೋಡಿ. ಯಾರು ಪೊಲಿಟಿ ಲಕ್ಷ್ಮೀಕಾಂತನ ಓದಿದ್ರೆ ಇದನ್ನು ಈಸಿಯಾಗಿ ಆನ್ಸರನ್ನು ಮಾಡ್ಬೋದು. ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅಂತೇಳಿ ಇದೆಯಲ್ಲ, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಇನ್ನೊಂದು ಬಾರಿ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಭಾರತ ಸಂವಿಧಾನದ 71ನೇ ಆರ್ಟಿಕಲ್ನ ಅಡಿಯಲ್ಲಿ ಸುಪ್ರೀಂ ಕೋರ್ಟು ವೈಸ್ ಪ್ರೆಸಿಡೆಂಟ್ ಮತ್ತು ಪ್ರೆಸಿಡೆಂಟ್ ಆಫ್ ಇಂಡಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವುದೇ ಕಾನ್ಫ್ಲಿಕ್ಟ್ ಇರಲಿ ಅಥವಾ ಯಾವುದೇ ಡಿಸ್ಪ್ಯೂಟ್ಸ್ಗಳಿರಲಿ, ಯಾವುದೇ ಸಂದೇಹಗಳಿರಲಿ, ಅವುಗಳನ್ನು ನಿರ್ಮಾಣ ಮಾಡುವಂಥದ್ದು ನಿರ್ವಹಣೆ ಮಾಡ್ತಕ್ಕಂಥ ಕೆಲಸವನ್ನು ಸುಪ್ರೀಂ ಕೋರ್ಟ್ ಮಾಡುತ್ತೆ. ಆದುದರಿಂದ ಸುಪ್ರೀಂ ಕೋರ್ಟ್ ಅನ್ನೋದು ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. ವಿಧಿ 145(3) ಅಡಿಯಲ್ಲಿ ಯಾವುದೇ ಉಲ್ಲೇಖವನ್ನು ಕೇಳುವ ಉದ್ದೇಶಕ್ಕಾಗಿ ಕಾನೂನಿನ ಗಣನೀಯ ಪ್ರಶ್ನೆಯನ್ನು ಒಳಗೊಂಡಿರುವ ಯಾವುದೇ ಪ್ರಕರಣವನ್ನು ನಿರ್ಧರಿಸುವ ಉದ್ದೇಶಕ್ಕಾಗಿ ನಿರ್ವಹಿಸುವ ಕನಿಷ್ಠ ಸಂಖ್ಯೆಯ ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ತುಂಬ ಸುದ್ದಿಯಲ್ಲಿತ್ತು ಈ 9ನೇ ಪ್ರಶ್ನೆ. ನೋಡಿ, ಸರಿಯಾಗಿ ಅಬ್ಸರ್ವ್ ಮಾಡಿದಂತಹ ಸಂದರ್ಭದಲ್ಲಿ, ಕರೆಂಟ್ ಅಫೇರ್ಸ್ನ ತಾವು ಓದಿದಂತಹ ಸಂದರ್ಭದಲ್ಲಿ ರೈಟ್ ಆನ್ಸರ್ 5 ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಇನ್ನೊಂದು ಬಾರಿ ಇಂಗ್ಲೀಷ್ ಭಾಷೆಯಲ್ಲಿ ಈ ಒಂದು ಪ್ರಶ್ನೆಯನ್ನು ನೋಡ್ಕೊಳ್ಳೋಣ. ದ ಮಿನಿಮಮ್ ನಂಬರ್ ಆಫ್ ಜಡ್ಜಸ್ ಹೂ ಆರ್ ಸಿಟ್ ಟು ಫಾರ್ ದ ಪರ್ಪಸ್ ಆಫ್ ಡಿಸೈಡಿಂಗ್ ಎನಿ ಕೇಸ್ ಇನ್ವಾಲ್ವಿಂಗ್ ಎನಿ ಸಬ್ಸ್ಟ್ಯಾನ್ಷಿಯಲ್ ಕ್ವಶನ್ ಆಫ್ ಲಾ ಫಾರ್ ದ ಪರ್ಪಸ್ ಆಫ್ ಹಿಯರಿಂಗ್ ಎನಿ ರೆಫರೆನ್ಸ್ ಅಂಡರ್ ಆರ್ಟ್ ಅಂತೇಳಿದೆ ನೋಡಿ. 143 ಸಬ್ ಆರ್ಟಿಕಲ್ 3ನ ಅಡಿಯಲ್ಲಿ ನಾವು 5 ಜಡ್ಜಸ್ಗಳನ್ನು ನೇಮಕ ಮಾಡ್ಕೊಂಡ್ಬಿಟ್ಟು ಜಸ್ಟಿಸ್ ಇದನ್ನು ಟ್ರಯಲನ್ನು ಮಾಡ್ಬೋದಾಗುತ್ತೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಎ. ಇಲ್ಲಿ ಇಂಪಾರ್ಟೆಂಟ್ ಡೇ ಅಂತಕ್ಕಂಥ ವಿಭಾಗದ ಅಡಿಯಲ್ಲಿ ಒಂದು ಪ್ರಶ್ನೆಯನ್ನು ನೋಡ್ಕೊಂಡ್ರೆ ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಸ್ಗಳಿಗೆ ಹೆಲ್ಪ್ಫುಲ್ ಆಗುತ್ತೆ. ಪ್ರತಿ ವರ್ಷ 31st ಮೇಯನ್ನು ವರ್ಲ್ಡ್ ನೋ ಟೊಬ್ಯಾಕೋ ಡೇ ಅಂತೇಳಿ ಸೆಲೆಬ್ರೇಟ್ ಮಾಡಬೇಕು ಅಂತ WHO ಮೆಂಬರ್ ಸ್ಟೇಟ್ಸ್ಗಳು 1987ರಲ್ಲಿ ನೆನ್ಪಿಟ್ಕೊಳ್ಬೇಕು ಡೇಟ್. ಇದನ್ನು 1987ರಲ್ಲಿ ಡಿಸೈಡ್ ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ 1988ರ ಸಂದರ್ಭದಲ್ಲಿ ವರ್ಲ್ಡ್ ನೋ ಟೊಬ್ಯಾಕೋ ಡೇಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಸೊ 2024ರಲ್ಲಿ ವರ್ಲ್ಡ್ ನೋ ಟೊಬ್ಯಾಕೋ ಡೇಯನ್ನು ಸೆಲೆಬ್ರೇಟ್ ಮಾಡಿದ್ವಲ್ಲ, ಅದರ ಒಂದು ಥೀಮನ್ನು ತಾವೆಲ್ಲರೂ ಕೂಡ ನೆನ್ಪಿಟ್ಕೊಳ್ಬೇಕು. ಸ್ವಲ್ಪ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಡಿ, ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫಿಯರೆನ್ಸ್ ಅಲ್ಲಿ ಕರಿತೀವಿ. 2024ರ ನೋ ಟೊಬ್ಯಾಕೋ ಡೇನ ಥೀಮ್ ಆಗಿದೆ ಇದು. ಮುಂದಿನ ಪ್ರಶ್ನೆಯನ್ನು ಗಮನಿಸಬೇಕು. 1977ರಲ್ಲಿ ಪಂಚಾಯತ್ ರಾಜ್ ಅವರ ಕಾರ್ಯನಿರ್ವಹಣೆಯನ್ನು ಪರಿಶೀಲಿಸಲು ನೇಮಕಗೊಂಡಿರ್ತಕ್ಕಂಥ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. 10th ಕ್ವಶನ್ ಆಪ್ಷನ್ ಈ ರೀತಿಯಾಗಿದೆ. ಬಲವಂತರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ, KN ಕಾಟ್ಜು, ಜಗಜೀವನ್ ರಾಮ್ ಅಂತೇಳಿ ಆನ್ಸರನ್ನು ಕೊಟ್ಟಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಅಶೋಕ್ ಮೆಹ್ತಾ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಯಾಕೆ ಅಂದರೆ PRI ಅಂತೇಳಿ ಕರಿತೀವಿ ನೋಡಿ, ರೈಟ್, ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ಗಳೇನಿದಾವಲ್ಲ ಇವುಗಳನ್ನು ಅಧ್ಯಯನ ಮಾಡೋದಕ್ಕೆ 1977ರಲ್ಲಿ ಅಪಾಯಿಂಟ್ ಮಾಡಿರ್ತಕ್ಕಂಥ ಕಮಿಟಿ ಅಶೋಕ್ ಮೆಹ್ತಾ. ಅದೇ ರೀತಿಯಾಗಿ 1956ರ ಸಂದರ್ಭದಲ್ಲಿ ನೇಮಕ ಮಾಡಲಾಗುತ್ತೆ, ಅದು ಬಲವಂತರಾಯ್ ಮೆಹ್ತಾ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದಾದ ನಂತರ LM ಸಿಂಘಿ ಅವ್ರನ್ನ ನೇಮಕ ಮಾಡಲಾಗುತ್ತೆ. ಒಂದು ಬಾರಿ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳನ್ನು ಮಗಪ್ ಮಾಡಿ. ಭಾರತದಲ್ಲಿ ಮೊದಲ ಮುನ್ಸಿಪಲ್ ಕಾರ್ಪೊರೇಷನನ್ನು ಎಲ್ಲಿ ಸ್ಥಾಪಿಸಲಾಯಿತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ವೆರಿ ಡೆಡ್ ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಮೊದಲ ಬಾರಿಗೆ ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಲಾಗುತ್ತೆ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಮುಖಾಂತರವಾಗಿ. ನೆನ್ಪಿಟ್ಕೊಳ್ಳಿ, ಮುನ್ಸಿಪಲ್ ಕಾರ್ಪೊರೇಷನನ್ನು ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರು ಸ್ಥಾಪನೆ ಮಾಡ್ತಾರೆ ಅಂತ ನೋಡ್ಕೊಂಡಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಎಷ್ಟರಲ್ಲಿ ಸ್ಥಾಪನೆ ಮಾಡ್ತಾರೆ ಅಂತ ನೋಡ್ಕೊಂಡಾಗ 1687ರಿಂದ 1688ರ ಸಮಯದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ, ಇದನ್ನು ಎಸ್ಟಾಬ್ಲಿಷ್ ಮಾಡ್ತಾರೆ. ಹೆನ್ಸ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಅಂತೇಳಿ ಕನ್ಸಿಡರ್ ಮಾಡ್ಬೋದು. ಅರ್ಬನ್ ಬಾಡೀಸು ಸಂಬಂಧಪಟ್ಟಂತೆ ನಿಮಗೆ ರೂರಲ್ ಲೋಕಲ್ ಸೆಲ್ಫ್ ಬಾಡೀಸ್ ಬಗ್ಗೆಯೂ ಕೂಡ ನೆನ್ಪಿಟ್ಕೊಳ್ಬೇಕಾಗತ್ತೆ. ಕಾರಣ ಏನು ಅಂದರೆ ಲಾರ್ಡ್ ರಿಪ್ಪನ್ ಅಂತ ಇರಿದ್ರಲ್ಲ, ಇವರನ್ನು ಫಾದರ್ ಆಫ್ ದ ಲೋಕಲ್ ಬಾಡೀಸ್ ಅಂತೇಳಿ ಕೂಡ ಕರೆಯಲಾಗುತ್ತೆ, ಅಥವಾ ಫಾದರ್ ಆಫ್ ದ ಲೋಕಲ್ ಗವರ್ನಮೆಂಟ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಈ ಪಾಯಿಂಟ್ ಕೂಡ ತಾವು ನೆನ್ಪಿಟ್ಕೊಳ್ಬೇಕು. ಇದಾದರ ನಂತರ ದಿನಗಳಲ್ಲಿ 1726ರ ಸಂದರ್ಭದಲ್ಲಿ ಬಾಂಬೆ ಮತ್ತು ಮದ್ರಾಸ್ ಎಂಬಂಥ ಪ್ರಾಂತ್ಯದಲ್ಲಿ ಎಗೈನ್ ನಾವು ಮುನ್ಸಿಪಲ್ ಕಾರ್ಪೊರೇಷನನ್ನು ಸ್ಥಾಪನೆ ಮಾಡ್ತೀವಿ, ನೆನ್ಪಿಟ್ಕೊಳ್ಬೇಕು. ಬಾಂಬೆ ಮತ್ತು ಕಲ್ಕತ್ತಾ ಭಾಗದಲ್ಲಿ 1726ರ ಸಂದರ್ಭದಲ್ಲಿ ಮುನ್ಸಿಪಲ್ ಕಾರ್ಪೊರೇಷನನ್ನು ಸ್ಟಾರ್ಟ್ ಮಾಡ್ತೇವೆ. ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಮಾಡಿದ್ದು 1687ರಿಂದ 88ರ ಸಂದರ್ಭದಲ್ಲಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಷ್ಟರಲ್ಲಿ ಸ್ಥಾಪನೆ ಮಾಡಿದ್ವಿ ನಾವು? 1687-88 ಮದ್ರಾಸ್ನಲ್ಲಿ ಸ್ಥಾಪನೆ ಮಾಡಿದ್ವಿ. ಈ ರೀತಿಯಾಗಿರ್ತಕ್ಕಂಥ ಅನಾಲಿಸಿಸನ್ನು ತಾವು ಮಾಡಬೇಕಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಮೊದಲ ಕರ್ನಾಟಕ ಯುದ್ಧದ ಸಮಯದಲ್ಲಿ ಪಾಂಡಿಚೇರಿಯ ಫ್ರೆಂಚ್ ಗವರ್ನರ್ ಜನರಲ್ ಆಗಿದ್ದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ
ನೋಡಿ ಡೂಪ್ಲೆಕ್ಸ್ ಅಂತೇಳಿ ಇದೆಯಲ್ಲ, ದಿಸ್ ಇಸ್ ದ ರೈಟ್ ಆನ್ಸರ್. ನಿಮಗೆ ಒಂದು ಹೇಳ್ತೀನಿ ನೋಡ್ಸ್ಕೊಳ್ಳಿ, ಸಬ್ಸಿಡರಿ ಅಲಿಯನ್ಸ್ ಅಂತೇಳಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಲ್ವಾ, ರೈಟ್? ಸಬ್ಸಿಡರಿ ಅಲಿಯನ್ಸ್ ಅಥವಾ ಸಹಾಯಕ ಸೈನ್ಯ ಪದ್ಧತಿ ಅಂತ ಏನು ಡಿಸ್ಕಸ್ ಮಾಡ್ತಾ ಇದ್ವಲ್ಲ, ಇದನ್ನು ಮೊಟ್ಟ ಮೊದಲ ಬಾರಿಗೆ ವೆಲ್ಲೆಸ್ಲಿ ಅವರು ಜಾರಿಗೆ ಮಾಡಿದ್ವಿ ಅಂತ ನಾವೆಲ್ಲ ಓದಿದ್ವಿ. ಬಟ್ ಇದಕ್ಕೆ ಮೂಲ ಅಡಿಪಾಯ ಹಾಕಿದ್ದು ಯಾರು ಅಂತ ನೋಡ್ಕೊಂಡಾಗ ಡೂಪ್ಲೆಕ್ಸ್ ಅಂತ ತಾವು ನೆನ್ಪಿಟ್ಕೊಳ್ಬೇಕು. ಮುಂದಿನ ಪ್ರಶ್ನೆಯನ್ನು ಗಮನಿಸಿ. 1857ರ ದಂಗೆಯ ಪ್ರಧಾನ ಕಾರಣಗಳಲ್ಲಿ ಈ ಕೆಳಗಿನ ಯಾವುದನ್ನು ಒಳಗೊಂಡಿಲ್ಲ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಲಾಸ್ ಫಾರ್ಬಿಡಿಂಗ್ ಇಂಟರ್ಮ್ಯಾರಿಯೇಜಸ್ ಬಿಟ್ವೀನ್ ಇಂಡಿಯನ್ಸ್ ಆ್ಯಂಡ್ ಬ್ರಿಟಿಷರ್ಸ್ ಅಂತೇಳಿದೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಭಾರತೀಯರು ಮತ್ತು ಬ್ರಿಟಿಷರ ನಡುವಿನ ಅಂತರ್ವಿವಾಹಗಳನ್ನು ನಿಲ್ಲಿಸುವ ಕಾನೂನುಗಳು. ಇದು 1857ರ ದಂಗೆಯ ಕಾರಣಗಳನ್ನು ಒಳಗೊಂಡಿಲ್ಲ. ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗಬೇಕು. ಇಂಡಿಯನ್ ಇಂಡಿಪೆಂಡೆನ್ಸ್ ಮೂಮೆಂಟ್ ಅಂತಲೂ ಕೂಡ ಕರಿತೀವಿ, ಅಥವಾ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತಲೂ ಕೂಡ ಕರೆಯಲಾಗುತ್ತೆ. ಸಿಂಪಲಾಗಿ ಇದನ್ನು ಸಿಪಾಯಿ ಮ್ಯೂಟಿನಿ ಅಂತಲೂ ಕೂಡ ಕರೆಯಲಾಗುತ್ತೆ. ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಅಂತೇಳಿ ಯಾರು ಕರೀತಾರೆ ನೆನಪಿದೆಯಾ ನಿಮಗೆ? ಡಿ ಸಾವರ್ಕರ್. ಓಕೆ, ರಾಜಕೀಯ ಪಕ್ಷಗಳು ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಸಾಂವಿಧಾನಿಕ ಮಾನ್ಯತೆಯನ್ನು ಪಡೆದಿದೆ ಅಂತ ಪ್ರಶ್ನೆಯನ್ನು ಕೇಳಿದೆ. ನೋಡಿ, ಭಾರತ ದೇಶದಲ್ಲಿ ದೊಡ್ಡ ಪ್ರಮಾಣದ ರೀಜನಲ್ ಪಾರ್ಟೀಸ್ಗಳಿದ್ದಾವೆ. ಓಕೆ, ಪೊಲಿಟಿಕಲ್ ಪಾರ್ಟೀಸ್ಗಳು ಮತ್ತು ರೀಜನಲ್ ಪಾರ್ಟೀಸ್ಗಳಿದ್ದಾವೆ. ಸೊ ಹಿಯರ್ ಪ್ರಶ್ನೆಯನ್ನು ಕೇಳಿದ್ದಾರೆ, ಪೊಲಿಟಿಕಲ್ ಪಾರ್ಟೀಸ್ ಗಾಟ್ ಕಾನ್ಸ್ಟಿಟ್ಯೂಷನಲ್ ರೆಕಗ್ನಿಷನ್ ಫಾರ್ ದ ಫಸ್ಟ್ ಟೈಮ್ ಇನ್ ದ ಇಯರ್ ಆಫ್ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ. 1985ರ ಸಂದರ್ಭದಲ್ಲಿ, ಸರಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು, 1985ರ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಾಂವಿಧಾನಿಕವಾಗಿರ್ತಕ್ಕಂಥ ಮಾನ್ಯತೆಯನ್ನು ನೀಡಲಾಗ್ತಾ ಹೋಗುತ್ತೆ. ಹೆನ್ಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಾರ್ವಜನಿಕ ಹಿತಾಸಕ್ತಿ ದಾವೆಯ ಪರಿಕಲ್ಪನೆಯ ಮೊದಲ ಬಾರಿಗೆ ಯಾವ ದೇಶದಲ್ಲಿ ಹುಟ್ಟಿಕೊಂಡಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದು ಬಾರಿ ಗ್ಲಾನ್ಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆ ನಿಮಗೆ ಬೇಗ ಕೇಳಿಬಿಡ್ತಾನೆ. ಈಸಿಯಾಗಿರ್ತಕ್ಕಂಥ ಪ್ರಶ್ನೆ. ಇಂತಹ ಪ್ರಶ್ನೆಗಳನ್ನು ತಾವು ಯಾವುದೇ ಕಾರಣಕ್ಕೂ ತಪ್ಪು ಮಾಡಬಾರದು. ಇಲ್ಲಿ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತೇಳಿ ಕರಿತೀವಿ. ಸಿಂಪಲ್ ಆಗಿ USA ಅಂತಲೂ ಕೂಡ ಕರಿತೀವಿ. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತಕ್ಕಂಥದ್ದು ಮೊದಲು ಹುಟ್ಟುಕೊಂಡಿದ್ದು USA. ಈ ಹಿಂದೆ PSIಯಲ್ಲೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಯನ್ನು ಕೇಳಿದರು. ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನನ್ನು ಅಥವಾ PL ಇಂಪ್ಲಿಮೆಂಟ್ ಮಾಡಿದವರು ಯಾರು ಅಂತ ಕೇಳಿದ್ರು. ಜಸ್ಟಿಸ್ ಭಗವತಿ ಇಸ್ ದ ರೈಟ್ ಆನ್ಸರ್ ಆಗಿತ್ತು. ಭಾರತವು ಯಾವಾಗ ಡೊಮಿನಿಯನ್ ಸ್ಥಾನಮಾನವನ್ನು ಪಡೆದುಕೊಂಡಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆನ್ಪಿಟ್ಕೊಳ್ಬೇಕು, ನಾವು ಸ್ವಾತಂತ್ರ್ಯ ಪಡೆದುಕೊಂಡಿದ್ದ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿ ಡೊಮಿನಿಯನ್ ಸ್ಟೇಟಸನ್ನು ಯಾವಾಗ ಪಡೆದುಕೊಂಡಿತ್ತು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಂಡಿಯಾ ಅಟೈನ್ಡ್ ಡೊಮಿನಿಯನ್ ಸ್ಟೇಟಸ್ ಆನ್ 5th August 1947 ಅಂತೇಳಿ ಇದೆಯಲ್ಲ, ದಟ್ ಈಸ್ ದ ರೈಟ್ ಆನ್ಸರ್. ಹಿಯರ್ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಆಗ್ತಾ ಹೋಗುತ್ತೆ. ನೆನ್ಪಿಟ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು. ಯಾರು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ವೋ ದಯವಿಟ್ಟು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಕ್ರಿಯೇಟಿವ್ IAS ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳಿ. ಇದುವರೆಗೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.